ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ರಾಜಣ್ಣ ಅಂತೇಳಿ. ನಾವು 29ನೇ ವರ್ಷದ ಪಾದಯಾತ್ರೆ ನಮ್ಮ ಟ್ರೂಪು. ನಮ್ಮದು ದೊಡ್ಡಬಳ್ಳಾಪುರ ಮತ್ತು ಸುರದೇನ್ಪುರ ಎರಡು ಒಟ್ಟಿಗೆ ಸಂಯುಕ್ತ ಆಶ್ರಯದಲ್ಲಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೆ ನಮ್ಮ ಹಿರಿಕರಿಂದ. ಇದು ನಮ್ಮದು 3ನೇ ವರ್ಷದ ಪಾದಯಾತ್ರೆ. ಸೊ ಈ ಪಾದಯಾತ್ರೆ ಯಾಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಹಿಂದೂ ಇದನ್ನು ಸನಾತನ ಧರ್ಮವನ್ನು ಎತ್ತಿಡಬೇಕು ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಾವು ಎಷ್ಟು ಪ್ರಬಲರು, ನಮ್ಮಲ್ಲಿ ಎಷ್ಟು ಸ್ಟಾಮಿನಾ ಇದೆ, ನಾವು ಅದನ್ನು ತೋರಿಸ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಒಂದು ಆಧ್ಯಾತ್ಮಿಕ ಕಡೆ ಒಂದಾದರೆ ನಮ್ಮ ಒಂದು ಬಾಡಿ ಕೂಡ ನಾವು ಫಿಟ್ನೆಸ್ಸು ಕೂಡ ನಮ್ಮದು ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಈ ಪಾದಯಾತ್ರೆ ನಂಬ್ಕೊಂಡಿದ್ದೀವಿ. ನಾವು ಈ ಪಾದಯಾತ್ರೆ ಬಂದಾಗಿಂದ ಭಗವಂತ ನಮ್ಮ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರಿಯಾಗಿದೆ. ನಮಗೆ ಒಳ್ಳೆಯದಾಗ್ತಾ ಇದೆ, ನಮ್ಮ ಕೆಲಸ ಕಾರ್ಯಗಳು ಸುಗಮ ಆಗ್ತಾಯಿದೆ. ಆ ಮಂಜುನಾಥ ಸ್ವಾಮಿನ ನಾವು ಸಂಪೂರ್ಣವಾಗಿ ನಂಬಿದ್ದೀವಿ. ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನನ್ನ ಹೆಸರು ರಾಜಣ್ಣ ಅಂತೇಳಿ. ನಾನು ಅರಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು. ಪ್ರತಿ ವರ್ಷದಂತೆ ಸುಮಾರು 5 ವರ್ಷದಿಂದನೂ ಕೂಡ ಏನು ಆರೋಗ್ಯ ಒಂದು ತಪಾಸಣೆ ಎಲ್ಲ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಏನು ಪಾದಯಾತ್ರೆ ಬರ್ತಾರೆ ಶಿವರಾತ್ರಿಗೆ, ಪ್ರತಿ ವರ್ಷದಂತೆ ಬೆಂಗಳೂರಿಂದ ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ಹೆಲ್ತ್ ಕ್ಯಾಂಪ್ ಮಾಡೋ ಮುಖಾಂತರ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮತ್ತು ನಮ್ಮ ಎಲ್ಲ ಒಂದು ಸ್ನೇಹಿತರೆಲ್ಲರೂ ಕೂಡ ಸೇರಿ ಒಂದು ಏನು ಪಾದಯಾತ್ರೆಗಳಿಗೆ ಆರೋಗ್ಯ ತಪಾಸಣೆ ಮತ್ತು ಏನು ಕಾಲಿನ ಬೊಬ್ಬೆ ಆಗಿರ್ತದೆ ಅದಕ್ಕೆಲ್ಲ ಒಂದು ಚಿಕಿತ್ಸೆ ಕೊಡುವಂಥ ಚಿಕ್ಕದೊಂದು ಪುಟ್ಟದಾದಂಥ ಪ್ರಯತ್ನ ಕೂಡ ಮಾಡಿದ್ವಿ. ಭಾಳಷ್ಟು ಎಲ್ಲ ಏನು ಧರ್ಮಸ್ಥಳದ ಭಕ್ತಾದಿಗಳು ಭಾಳಷ್ಟು ಸಂತೋಷಪಟ್ಟಿದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳಿ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯ ಕೂಡ ತಮ್ಮ ಮೂಲಕ ನಾನು ಕೇಳಕ್ಕೆ ಬಯಸ್ತಾರೆ. ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಸ್ನೇಹಿತರು ಬಳಗ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಪಂಕಜ ಅಂತ, ನಾನು ಬೆಂಗಳೂರಿಂದ ಪಾದಯಾತ್ರೆ ಬರ್ತಾ ಇದ್ದೀನಿ. ಆಗಲೇ 8 ವರ್ಷದಿಂದ ಬರ್ತಿದ್ದೀನಿ. ನಾನು ಪ್ರತಿ ವರ್ಷವೂ ಏನಾದರೂ ಒಂದು ಬೇಡಿಕೆ ಇಟ್ಕೊಂಡು ಬರ್ತೀನಿ ಮಂಜುನಾಥ ಸ್ವಾಮಿಗೆ. ಅದು ನಿರರ್ಗಳವಾಗಿ ನೆರವೇರುತ್ತೆ. ಹಾಗಾಗಿ ನಾನು ಪಾದಯಾತ್ರೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ವ್ಯವಸ್ಥೆ ಸರಿ ಇದೆಯಣ್ಣ. ದಾರಿ ಉದ್ದಕ್ಕೂ ನಮಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೀರಾಗಲಿ, ಹಣ್ಣಾಗಲಿ, ಬಿಸ್ಕೆಟ್ ಆಗಲಿ, ಹಾಲಾಗಲಿ ಎಲ್ಲ ಕೊಡ್ತಾ ಇದ್ದಾರೆ. ದಾನಿಗಳು ತುಂಬ ಇದ್ದಾರೆ. ಒಂದೇ ಒಂದು ನಿಮಿಷ ನೋಡಿ, ಇಲ್ಲಿರ್ತಕ್ಕಂಥ ಈ ರಸ್ತೆಯ ಹಾದು ಹೋಗ್ತಕ್ಕಂಥ ಅಕ್ಕಪಕ್ಕದ ಗ್ರಾಮಸ್ಥರುಗಳ ಸಹಕಾರ ಅದ್ಭುತವಾಗಿದೆ. ಸೊ ನಮ್ಮಗಳಿಗೆ ಮಹಿಳೆಯರು ಹೆಚ್ಚಿಗೆ ಇಲ್ಲಿ ಪಾದಯಾತ್ರೆ ಮಾಡೋದ್ರಿಂದ ಸರ್ಕಾರದ ವತಿಯಿಂದ ಅಲ್ಲಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಭಾವನೆ. ಯಾಕೆಂತೇಳಿದ್ರೆ ಇಲ್ಲಿ ಬೇಕಾದಷ್ಟು ಮಂಜುನಾಥನ ಭಕ್ತಾದಿಗಳು ಊಟ ಇರ್ಬೋದು, ಹಣ್ಣು ಹಂಪಲು, ನೀರು ಎಲ್ಲದನ್ನೂ ಮಾಡಿಕೊಟ್ಟಿದ್ದಾರೆ ಈ ರಸ್ತೆ ಉದ್ದಕ್ಕೂ. ಆದರೆ
ಈ ನಾವು ಹೆಣ್ಣು ಮಕ್ಕಳಿಗೆ ಶೌಚಾಲಯದ ಒಂದು ಕೊರತೆ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವೈದ್ಯಕೀಯ ವ್ಯವಸ್ಥೆನೂ ಕೊರತೆ ಇದೆ, ನಮಗೆ ಮೆಡಿಕಲ್ ವ್ಯವಸ್ಥೆ ಬೇಕು. ಹಾಗಾಗಿ ನಾವು ಮಂಜುನಾಥ್ ನೆನೆಸ್ಕೊಂಡು ಹೋಗ್ತಾ ಇದ್ರೆ ದಾರಿ ಸಾಗದೇ ಗೊತ್ತಾಗೋದಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನಾವು ಚಂದ್ರಪ್ಪನಿಂದ ಇದು 5ನೇ ವರ್ಷ ಪಾದಯಾತ್ರೆ ನೋಡಿ. ನನ್ನ ಮಗನ 2ನೇ ವರ್ಷ ಪಾದಯಾತ್ರೆ, ಅವ್ರು ನಮ್ಮ ಮನೆಯವ್ರದ್ದು 3ನೇ ವರ್ಷ ನೋಡಿ, ಇವ್ರದ್ದು 3ನೇ ವರ್ಷ ನೋಡಿ, ಇವ್ರದ್ದು 1ನೇ ವರ್ಷ, ಇವ್ರದ್ದು 2ನೇ ವರ್ಷ ನೋಡಿ. ಅವ್ರು ಕೇರ್ಪೇಟೆಯವರು ನೋಡಿ ಬಂದ್ವಿ, ಅನುದಾನ ಮಾಡ್ತವ್ರೆ, ಚಿತ್ರಾನ್ನ ಸೂಪರಾಗಿ ಮಾಡೋರೆ. ಭಗವಂತ ಎಲ್ಲೇ ಬಂದು ಮನ್ನ ಸ್ವಾಮಿ ನಾವು ಎಲ್ಲೇ ನಡ್ಕೊಂಡೋದ್ವಿ ಅನುದಾನ ಆಗಲಿ, ಮಜ್ಜಿಗೆ ಆಗಲಿ, ಜ್ಯೂಸ್ ಆಗಲಿ, ಬಿಸ್ಕೆಟ್ ಆಗಲಿ ಎಲ್ಲ ಕೊಡ್ತಾರಣ್ಣ. ಆ ಭಗವಂತ ಇರೋ ತನಕ ಒಬ್ಬ ಮನುಷ್ಯ ನಂಬಿರೋನು ಆ ಭಗವಂತ ಯಾವತ್ತಿದ್ರು ಕಾಪಾಡ್ತಾರಣ್ಣ. ನನ್ನ ಹೆಸರು ವೆಂಕಟೇಶ್ ಅಂತ ಅಣ್ಣ. ನಾವು ಒಂದು 2-3 ವರ್ಷದಿಂದ ಮಾಡಿಸ್ತಿದ್ವಿ. ಇತ್ತೀಚೆಗೆ ನಮ್ಮ ಮುದ್ನಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಮತ್ತು ನಮ್ಮ ಸ್ನೇಹಿತರು ಸರ್ಕಲ್ಗಳಲ್ಲಿ ಮತ್ತು ತುಂಬ ಎಲ್ಲ ಶೇರ್ ಮಾಡಿಕೊಂಡು ಈ ಭಕ್ತಾದಿಗಳಿಗೆ ಬರೋ ಅಂಥವ್ರಿಗೆ ದೂರದಿಂದ, ಬೆಂಗಳೂರಿಂದ, ಕೋಲಾರದಿಂದ ಮತ್ತು ಚಿಕ್ಕಬಳ್ಳಾಪುರದಿಂದ ತುಂಬ ಜನ ದೂರದಿಂದ ಬರ್ತಾರೆ. ಅವರಿಗೆ ಎಲ್ಲ ನಾವು ಅನುದಾನ ಮಾಡ್ತಾಯಿದ್ವಿ. ಸೊ ಸುಮಾರು 2-3 ವರ್ಷದಿಂದ ಮಾಡ್ತಾಯಿದ್ವಿ ಸರ್. ಎಷ್ಟು ಜನ ಸೇರಿದ್ರು ಸರ್? ತುಂಬ ಅಂದರೆ 1,000 ಜನ, 1,000, 1,500 ಜನ, 2,000 ಜನ. ಹೋದ ಸತಿ ಎಲ್ಲ ನಾವು ರಾಗಿ ಅಂಬ್ಲಿ ಮತ್ತು ಮಜ್ಜಿಗೆ ಎಲ್ಲ ಕೊಟ್ಟಿದ್ದು. ಈ ವರ್ಷವೂ ಕೂಡ ರಾಗಿ ಅಂಬ್ಲಿ ಮತ್ತು ಮಜ್ಜಿಗೆ ಎಲ್ಲ ಹೊರಗಡೆ ಕೊಡ್ತಾ ಇದ್ದಾರೆ. ನಾವು ಸ್ವಲ್ಪ ಫಲಾಹಾರ ಥರ ಚಿತ್ರಾನ್ನ ಮತ್ತು ಮಜ್ಜಿಗೆ ಕೊಡ್ತಾ ಇದ್ದೀವಿ. ಯಾಕೆ ಈ ಕಲ್ಪನೆ ಬಂತು ನಿಮಗೆ? ನಮಗೆಲ್ಲ ದಾನ ಮಾಡಬೇಕು, ಮತ್ತು ನಾವು ಕೂಡ ರೈತರಾಗಿರ್ತೀವಿ. ಸೊ ನಾವು ಬೆಳೆದದ್ದನ್ನು ಸ್ವಲ್ಪ ಯಾರಿಗಾರ ಶೇರ್ ಮಾಡಬೇಕು ಅನ್ನೋದೊಂದು ಇದಿದೆ, ಮನಸ್ಥಿತಿ ಇದೆ. ಮತ್ತು ನಮ್ಮ ಧರ್ಮಸ್ಥಳ ಅಂದರೆ ನಮಗೆ ಹಿಂದೂಗಳಿಗೆ ಪವಿತ್ರವಾದದ್ದಂತಹದ್ದು ನಂಬಿಕೆ ನಮಗೆ. ಹಾಗಾಗಿ ಹೋಗೋರ್ಗೂ ಕೂಡ ನಾವು ಅವರಲ್ಲಿ ದೇವ್ರನ್ನ ಕಾಣ್ತೀವಿ. ಎಲ್ಲ ಸೇರಿ ಇದನ್ನು ಸುಮಾರು 7-8 ವರ್ಷದಿಂದಲೂ ಇದೇ ರೀತಿ ನಾವು ಅನುದಾನ ಮಾಡ್ತಾಯಿದ್ದೀವಿ. ಹೋದವರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ನಾವು 1,000, 1,500 ಜನಕ್ಕೆ ನಾವು ಅನುದಾನ ಮಾಡಬೇಕು ಅಂತ 9 ವರ್ಷ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೃಷ್ಣ ಕಟ್ಟಣ್ಣ ಅಲ್ಲಿ 7 ವರ್ಷದಿಂದ ಹೋಗ್ತಿದ್ವಿ. ಎಷ್ಟು ವಯಸ್ಸು? 55. ಯಾವ ಊರವರು? ಕ್ಯಾರ್ಪೇಟೆ. ಪರವಾಗಿಲ್ವಾ? ಹೆಂಗೆ ಇಷ್ಟು ವರ್ಷದ ಈ ವಯಸ್ಸಲ್ಲೂ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಿದ್ದೀರಿ, ಹೆಂಗೆ ಅನಿಸ್ತದೆ? ಚೆನ್ನಾಗಿದೆ. ಮಂಜುನಾಥ ಸ್ವಾಮಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾವ್ರ ಏನು? ಚೆನ್ನಾಗಿದೆ. ಹೆಸರು ಜಯಣ್ಣ ಅಂತ. ನಗರದಿಂದ ಬರ್ತೀನಿ ಸರ್. ಎಷ್ಟು ವರ್ಷದಿಂದ ಹೋಗ್ತಿದ್ದೀರಿ? ನಾನು ಇದು 5ನೇ ವರ್ಷ ಹೋಗ್ತೀನಿ. 5 ವರ್ಷದ. ಪರವಾಗಿಲ್ವಾ ಸರ್? ಪರವಾಗಿಲ್ಲ. ಭಕ್ತಿ ಆರೋಗ್ಯನೂ ಚೆನ್ನಾಗಿರ್ತದೆ ನಡೆಯೋದು. ಆದ್ದರಿಂದ ರಮೇಶ್ ಅಂತ. ಕೇರ್ಪೇಟೆ ತಾಲೂಕು ಕರೋಟಿ ಗ್ರಾಮದಲ್ಲಿ ಮೋಹನ್ ಧರ್ಮಸ್ಥಳ ಪ್ರಯಾಣ ಇದೇ ಮೊದಲನೇ ಬಾರಿ ನಾನು ಬರ್ತಾರೆ. ತುಂಬ ಖುಷಿ ಆಗುತ್ತೆ. ಆಮೇಲೆ ಎಷ್ಟು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರಿ? ನಾವು ಕ್ಯಾರ್ಪೇಟೆಯಿಂದ ಬಂದಿದ್ದೀವಿ. ನಾವು 7 ವರ್ಷದಿಂದ ಬಂದಿದ್ದೀವಿ. ಈಗ ನಿಮ್ಗೆ ವಯಸ್ಸು ಎಷ್ಟು? ವಯಸ್ಸು 60. 60. ಏನ್ ಸುಸ್ತು ಗಿಸ್ತು ಆಗಲ್ವಾ ಈ ವಯಸ್ಸಲ್ಲೂ? 100 ಕಿಲೋಮೀಟರ್ ಏನಿಲ್ಲ, ನಮ್ಗೆ ಏನಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಚೆನ್ನಾಗಿದ್ದೀರಿ? ಅಲ್ಲಿವರೆಗೂ ನಡೀತೀರಿ? ಸುಸ್ತಾಗಲ್ವಾ? ಇಲ್ಲ, ಸುಸ್ತಾಗೋದಿಲ್ಲ, ನಡೀತೀವಿ. ಈಗ 7 ವರ್ಷದಿಂದ ಹೋಗ್ತಿದ್ದೀರಲ್ಲ, ನೀವು ಬೇಡಿದೆಲ್ಲ ಈಡೇರಿಕೆ ಆಗೈತಾ? ಆಗ್ಲಿ ಅಂತಲೇ ಇನ್ನು 9 ವರ್ಷ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದೀವಿ. ಹೆಸರು? ನೆಂಜಮ್ಮ ಅಂತ. ವಯಸ್ಸು? 60. ನಂದು ಇದು 8ನೇ ವರ್ಷ ಕಣಪ್ಪ. ಎಲ್ಲಿಂದ ಹೋಗ್ತಿದ್ದೀರಾ? ಕೇರ್ಪೇಟೆಯಿಂದ. ಕೇರ್ಪೇಟೆ. ಈಗ ನೀವು ಪರವಾಗಿಲ್ವಾ? ಏನೋ ಒಂದು ನಂಬಿಕೆ. ಇನ್ಯಾರು ಕಾಯ್ತಾರೆ? ನಮ್ಮನ್ನ ಶಿವಪ್ಪನೇ ಕಾಯ್ಬೇಕು. ಶಿವಪ್ಪ ಕಾಯ್ದಾನೆ ಯಾರು ಕಾಯಕ್ಕಾಗಲ್ಲ. ಶಿವನ ಮೇಲೆ ನಮ್ಗೆ ನಂಬಿಕೆ ಇದೆ, ಅದರಿಂದ ಹೋಯ್ತಾ ಇದೀವಿ. ಈಗ ನೀವು 8 ವರ್ಷದಿಂದ ಹೋಯ್ತಿದ್ದೀರಲ್ಲ, ಸುಸ್ತು ಅಥವಾ ಕಾಲು ನೋವು ಯಾಕಾರು ಬರ್ತದೆ? ಯಾವತ್ತು ಅನ್ಸೇ ಇಲ್ಲ? ಏನು ಅನ್ಸಿಲ್ಲ ನಮ್ಗೆ, ಯಾವತ್ತೂ ಅನ್ಸಿಲ್ಲ. ರಾತ್ರಿ ಎಲ್ಲ ಎಲ್ಲ ಬಿಟ್ಟೋದ್ರು ನಾವು ಒಬ್ಬೊಬ್ಬಳೇ ನಡೆದಿದ್ದೀನಿ. ಫಸ್ಟು ಸೆಕೆಂಡ್ ಎಲ್ಲ ನಮ್ಗೆ ಏನೂ ಅನ್ಸಿಲ್ಲ. ಶಿವಪ್ಪ ಧೈರ್ಯ ನಮಗೆ. ಗಾಯತ್ರಿ ಜಯರಾಮ್ ಅಂತ. ನಾವು ಬಲರಾಮ್ ಅಂತ, ಕೇರ್ಪೇಟೆ ತಾಲೂಕು ಚುಕ್ಕನಹಳ್ಳಿ. ಇದು 8ನೇದಪ್ಪ. ನಮಗೇನು ಏನು ಅನ್ಸಲ್ಲ, ಏನು ಕಾಲೇನು ನೋಯಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ತೀವಿ. ದರ್ಶನ ಚೆನ್ನಾಗುತ್ತೆ. ಸೌಲಭ್ಯ ಎಲ್ಲ ಫ್ರೀ. ಏನು ಎಲ್ಲಿ ದುಡ್ಡು 1 ರೂಪಾಯಿ ಖರ್ಚಿಲ್ಲ, ಎಲ್ಲ ದಾನ ಮಾಡ್ತಾರೆ, ಎಲ್ಲ ಊಟ ಮಾಡ್ಕೋತೀವಿ. ಇವರು 12 ದಪ್ಪನೇ ಏನೋ ಸಲ ನಮ್ದು. ಎಷ್ಟು ಅಜ್ಜರ ವಯಸ್ಸು? ನಮ್ಗೆ 60. 60 ವರ್ಷ. ಎಷ್ಟು ವರ್ಷ ಹೋಗ್ತಿದ್ದೀರಿ? 12ನೇ ವರ್ಷ. 12ನೇ ವರ್ಷ. ಪರವಾಗಿಲ್ವಾ? ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿ ಕೊಟ್ಟಿದೆ. ಆರೋಗ್ಯ ಚೆನ್ನಾಗಿ ಕೊಟ್ಟವ್ರೆ. ಮತ್ತೆ ಹೋಗ್ಬೇಕು ಅನಿಸ್ತಾ? ಹೋಗ್ಬೇಕು. ನಾವು 2 ಗಂಟೆ ಶಕ್ತಿ ಕೊಡ್ತೇನೆ, 4 ಗಂಟೆ ಹೋಯ್ತಿ. 2 ಗಂಟೆ ಹೋಯ್ತಿರಿ? ಹೆಂಗೆ ದೇವ್ರ ಮೈ ಮೇಲವ? ನಮ್ಗೆ ಒಳ್ಳೇದಾಗದೆ. ಒಳ್ಳೇದಾಗೈತೆ. ಹೆಸರು? ಕೃಷ್ಣೇಗೌಡ, ಚಿಕ್ಕನಹಳ್ಳಿ. ಸರಿ, ಒಳ್ಳೇದಾಗ್ಲಿ. ಬನ್ನಿ ಬ್ರದರು. ನಮಸ್ಕಾರ. ಎಲ್ಲ ಹೇಳ್ಬೇಕು. ನೀವು ಎಷ್ಟು ವರ್ಷದಿಂದ ಹೋಯ್ತಿದ್ದೀರಿ, ಹೆಂಗೆ ಅನಿಸ್ತೈತಿ ಎಲ್ಲ? ಸ್ವಾಮಿ, ನಮ್ಮದು ಕಬ್ಬಾಳಮ್ಮ ಪಾದಯಾತ್ರಾ ಸಮಿತಿ ಅಂದ್ಬಿಟ್ಟು ಬೆಂಗಳೂರು ಬ್ಯಾಡ್ರಳ್ಳಿಯಿಂದ ನಮ್ಮದು 27 ವರ್ಷದಿಂದ ನಡೀತಾ ಇರೋದು. ನಾವೀಗ 5 ವರ್ಷದಿಂದ ನಾವು ಹೋಯ್ತಾನೆ ಇದ್ದೀವಿ.
ಪಾದಯಾತ್ರೆ ನಾವು ಅಲ್ಲಿಂದನೇ ಕಂಟಿನ್ಯೂಸ್ ಆಗಿ ನಾವು ಒಂದು 200 ಜನ ಪಾದಯಾತ್ರಿಗಳು ಬರ್ತಾ ಇರ್ತೀವಿ. ಪ್ರತಿ ವರ್ಷವೂ ಬರ್ತೀವಿ. ಪ್ರತಿ ವರ್ಷವೂ ಶಿವರಾತ್ರಿವರೆಗೂ ಇದ್ಬಿಟ್ಟು ಶಿವರಾತ್ರಿ ದರ್ಶನ ಮಾಡ್ಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಹೋಗ್ತೀವಿ. ಈಗ ನೀವು ಬ್ಯಾಡಳಿಂದನೂ ಕೂಡ ನಡ್ಕೊಂಡೇ ಬರ್ತೀರಾ? ಬ್ಯಾಡಳಿಂದ ನಡ್ಕೊಂಡೇ ಬರ್ತೀವಿ. ನೀವು ಸಂಘ ಮಾಡ್ಕೊಂಡಿದ್ದೀರಾ ಇದಕ್ಕೆ? ಹಾಂ, ಶ್ರೀ ಕಬ್ಬಾಳಮ್ಮ ಸೇವಾ ಪಾದಯಾತ್ರೆ ಸಮಿತಿಯಿಂದ ಎಷ್ಟು ಜನ ಇದ್ದೀರಾ ಬ್ರೋ? 200 ಜನ ಇದ್ದೀವಿ ನಾವು. 200 ಜನನೂ ಪಾದಯಾತ್ರೆಗಳು ನಡ್ಕೊಂಬರ್ತೀವಿ. 5 ವರ್ಷ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಅನ್ಸುತ್ತೆ? ಎಷ್ಟು ಬದಲಾವಣೆಗಳಾಗಿದೆ ಅಥವಾ ಏನಿಲ್ಲ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ ಅವತ್ತಿಂದ ಇವತ್ತವರೆಗೂ ಶಕ್ತಿ ಕೊಟ್ಟಿದ್ದಾರೆ. ಅವ್ರ ದಯೆಯಿಂದನೇ ನಡ್ಕೊಂಡು ಹೋಯ್ತಾ ಇರ್ತೀವಿ. ಭಗವಂತ ಎಲ್ಲಿವರೆಗೂ ನಡೆಸ್ತಾನೋ, ಎಲ್ಲಿವರೆಗೂ ನಮ್ಮಲ್ಲಿ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಯ್ತಾನೆ ಇರ್ತೀವಿ. ಭಗವಂತನೇ ಆಗಿರ್ಬೋದು ಜೀವನದಲ್ಲಿ ಬದಲಾವಣೆಗಳು ಕಾಣ್ತಾ ಇದ್ದೀರಾ? ಇಲ್ಲ, ಇದೇನು ಅಂತಂದರೆ ನಾವು ಭಗವಂತನಿಗೋಸ್ಕರ ನಡೆಯೋದಕ್ಕೂ, ಭಗವಂತನ ಒಂದು ನಾಮ ಹೇಳ್ಕೊಂಡು ನಡೆಯೋದಕ್ಕೂ ನಮ್ಮಲ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ. ಭಗವಂತ ನಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ಅದರ ಜೊತೆ ಭಗವಂತನ ಸೇವೆ ಮಾಡ್ದಂಗೆ ಆಗುತ್ತೆ. ಮನಸ್ಸಲ್ಲಿ ಭಗವಂತನ ಯಾವಾಗಲೂ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಹೋಯ್ತಾ ಇರಬೇಕು ಅನ್ನೋದು ನಮ್ಮ ಇದು. ಎಷ್ಟು ವರ್ಷದಿಂದ ಹೋಯ್ತಿದ್ದೀರಿ? 37 ವರ್ಷ. 37 ವರ್ಷದಿಂದ ಬರ್ತಾ ಇದ್ದೀವಿ. ಒಂದು ಹೆಜ್ಜೆ ಮಾಡಬೇಕು ಅನ್ನೋ ಯಪ್ಪನ ಅನುಗ್ರಹ ಇರಬೇಕು. ನಮ್ಮದು ಒಂದು ಏನಿಲ್ಲ, ನಾನು ಚಾಲೆಂಜ್ ಮಾಡಿ ಹೋಗ್ತೀವಿ ಅಂದರೆ ತಪ್ಪಾಗುತ್ತೆ. ಮೂಗಿನ ಮೇಲೆ ಕೋಪ ಕಮ್ಮಿ ಆಗುತ್ತೆ. ಇಲ್ಲಿ ಬಂದರೆ ಮೂಗಿನ ಮೇಲೆ ಕೋಪ ಕಮ್ಮಿ ಆಗುತ್ತೆ. ಅದು ಒತ್ಕೊಂಡು ಹೋಗ್ತೀವಿ ಅಂದರೆ ಅವ್ರ ಕರ್ಮ ಅದು. ಈಗ 37 ವರ್ಷದಿಂದ ಪಾದಯಾತ್ರೆ ಮಾಡ್ತಿದ್ದೀರಲ್ಲ, ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಾ ಇದ್ದಾರಾ? ಪಾದಯಾತ್ರೆಗಳು ಇಲ್ಲ, ಕಮ್ಮಿ ಆಗ್ತಿದೆಯಾ? ಬೆಂಗಳೂರಿಂದ ಬರೋದು ಕಮ್ಮಿ ಆಗ್ತಾವೆ, ಅಕ್ಕಪಕ್ಕ ಊರಿನವ್ರು ಜಾಸ್ತಿ ಆಗ್ತಾವೆ. ಜಾಸ್ತಿ ಆಗ್ತಿದ್ದಾರೆ. 37 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ಇಲ್ಲ ಸ್ವಾಮಿ, ನಾವು ಕೆಳಗಿದ್ದವರು ಮ್ಯಾಲಕ್ಕೆ ಬಂದಿದ್ದು ಕೆಳಗೆ ಹೋಗಿಲ್ಲ, ಅಷ್ಟು ಮಾತ್ರ ಹೇಳ್ತೀವಿ. ಆದರೆ ಇಲ್ಲಿ ಬಂದರೆ ಕಂಟ್ರೋಲ್ ಸಿಗುತ್ತೆ. ಕೋಪ ಕಮ್ಮಿ ಮಾಡ್ಕೊಬೇಕು. ಕೊಡೋ ಅನ್ನೋಕ್ಕೋ ಕೊಡಪ್ಪ ಅನ್ನೋಕ್ಕೋ ವ್ಯತ್ಯಾಸ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಹೆಸರು? ಪ್ರಕಾಶ್. ನಮಸ್ತೆ. ನಾವು ಬೆಂಗಳೂರು ಇಂದ ಪಾದಯಾತ್ರೆ ಧರ್ಮಸ್ಥಳಕ್ಕೆ, ನಂದು ಇದು 26ನೇ ವರ್ಷ ಯಾತ್ರೆ. ಇದು ನಾವು ಬೆಂಗಳೂರಿಂದ ನಾವು ಪ್ರತಿ ವರ್ಷವೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡೋದಕ್ಕೆ ಪಾದಯಾತ್ರೆ ಮುಖಾಂತರನೇ ಬಂದು ಹೋಗ್ತಾಯಿದ್ರಿ. ಇದು 26ನೇ ವರ್ಷ ಹೋಗ್ತಾಯಿದ್ದೀವಿ. ನಾವೊಂದು ಟೀಮು, ನಾವೊಂದು ಬೆಂಗಳೂರು ಎಣ್ಣೂರು ಮೇನ್ ರೋಡಲ್ಲಿ ಬೈರ್ತಿ, ಬಿಳಿಶಿವಾಲೆ, ಕಣ್ಣೂರು ಅಂತ ಬರುತ್ತೆ. ಆ ಪ್ರಾಂತ್ಯದಿಂದ ನಾವೊಂದು 300 ಜನ ಒಂದು ಟೀಮ್ ಪ್ರತಿ ವರ್ಷವೂ ಬರ್ತೀವಿ. ನಾವು ಒಂದು ದೇವರಲ್ಲಿ ಒಂದು ಶಕ್ತಿನೂ ಇದೆ, ಭಾಳಷ್ಟು ಜನಕ್ಕೂ ಒಳ್ಳೆಯದು ಆಗಿದೆ. ನಮ್ಮ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯನೂ ಭಾಳ ಚೆನ್ನಾಗಿದೆ. ನಮ್ಮ ಪಾದಯಾತ್ರೆ ಮಾಡೋದ್ರಿಂದ ಭಾಳ ಅನುಕೂಲಗಳು ಆಗಿದ್ದಾವೆ. ಭಾಳಷ್ಟು ಜನ, ತುಂಬ ಜನ ಹೇಳ್ತಾರೆ, ನಾನು ಯಾತ್ರೆ ಮಾಡಿ ನನಗೆ ದೇವರು ಒಳ್ಳೇದು ಮಾಡಿದ್ದಾನೆ, ಆರೋಗ್ಯನೂ ಚೆನ್ನಾಗಿದೆ ಅಂಥೇಳಿ ಎಲ್ಲರೂ ಭಾಳಷ್ಟು ಪಾದಯಾತ್ರೆಗಳು ಆ ಒಂದು ಉದ್ದೇಶದಿಂದ. ಅದರಲ್ಲೂ ಯುವಕರು, ನಮ್ಮ ಟೀಮಲ್ಲಿ ಭಾಳಷ್ಟು ಜನ ಯುವಕರೇ ಬರ್ತಾರೆ. ಮಹಿಳೆಯರು ಇದ್ದಾರೆ. ಮಹಿಳೆಯರೂ ನಮ್ಮ ಬೆಂಗಳೂರಿಂದನೂ ನಮ್ಮದೊಂದು ಟೀಮಲ್ಲಿ ಮಹಿಳೆಯರು ಇದ್ದಾರೆ. ಅವರು ಸಹ ಪಾದಯಾತ್ರೆ ಪ್ರತಿ ವರ್ಷವೂ ಮಾಡ್ತಾರೆ. ನಾವು ಇದೊಂದೇ ಅಲ್ಲ, ತಿರುಪತಿಗೂ ಹೋಗ್ತೀರಿ. ಒಂದು ಇದಕ್ಕಂತ ಮೀಸಲಾಗಿ ಬೇರೆ ಯಾವುದೇ ಟ್ರಿಪ್ಗಳು ನಾವು ಬದಿಗೊತ್ತಿ ಪಾದಯಾತ್ರೆಗೆ ಅಂಥೇಳಿ ನಾವು ಒಂದಿಷ್ಟು ಸಮಯ ವರ್ಷದಲ್ಲಿ 2 ಟರ್ಮ್, ಒಂದು ಮಹಾಶಿವರಾತ್ರಿಗೆ, ಒಂದು ಶ್ರಾವಣ ಮಾಸಕ್ಕೆ, ಈ ಒಂದು 2 ಯಾತ್ರೆಗಳನ್ನ ನಾವು ಎಲ್ಲ ಒಂದು ಟೀಮು ಸುಮಾರು ನಾವು ಶ್ರಾವಣ ಮಾಸಕ್ಕೆ ಒಂದು 1000 ಜನ ಮೇಲೆ ಹೋಗ್ತೀರಿ ಬೆಂಗಳೂರಿಂದ ತಿರುಪತಿಗೆ. ಇದರಲ್ಲಿ ಸಾವಿರಾರು ಜನ ಹೋಗ್ತಾರೆ. ಆದರೆ ನಮ್ಮ ಟೀಮಲ್ಲಿ ನಾವು ಇಲ್ಲಿ ಒಂದು 300 ಜನ ಯಾತ್ರೆ ಮಾಡ್ತೀವಿ. ಸರ್, ಎಷ್ಟು ವರ್ಷದಲ್ಲಿ ನೀವು ಕಂಡುಮಟ್ಟಿಗೆ ಪಾದಯಾತ್ರೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ? ಈ ವರ್ಷ ಭಾಳ ಕಡಿಮೆ ಆಗಿದೆ. ಅದು ಕಾರಣ ಏನೋ ಗೊತ್ತಿಲ್ಲ. ಇಷ್ಟೊತ್ತಿಗೆ ಈ ರಸ್ತೆಯಲ್ಲಿ ನಾವು ಎಲ್ಲಿ ಓಡಾಡೋಕ್ಕಾಗ್ತಾಯಿರಲ್ಲ, ಅಷ್ಟು ಜನಸಂಖ್ಯೆ ಇರುತ್ತು. ನಾವು ಹಿಂದೆಯಿಂದನೂ ನೋಡ್ಕೊಂಬರ್ತಾಯಿದ್ದೀವಿ. ಬಟ್ ನಮ್ಮ ಟೀಮಲ್ಲಿ ಅಷ್ಟೇ ಇದೆ. ಬೇರೆ ಈ ಕಡೆ ಹಿಂಗೆ ಬರೋ ಅಂಥವ್ರು ಭಾಳ ತೀರಾ ಕಡಿಮೆ ಇದೆ. ಸುಮಾರು ಕಡಿಮೆ ಅಂದರೂ ಒಂದು 60ರಿಂದ 70% ಸಂಖ್ಯೆ ಕಡಿಮೆ ಆಗಿದ್ದಾರೆ. ಪಾದಯಾತ್ರೆಗಳು ಕಡಿಮೆ ಆಗಿದೆ. 20 ವರ್ಷದಲ್ಲಿ ನಿಮ್ಮಲ್ಲಿ ಅನೇಕ ಬದಲಾವಣೆಗಳಂದರೆ ಯಾವ ಥರ ಹೇಳ್ತೀರಾ? ನೋಡಿ, ನಾವು ಬಿಸ್ನೆಸ್ ವಿಚಾರದಲ್ಲಾಗ್ಬೋದು, ಆರೋಗ್ಯ ದೃಷ್ಟಿಯಿಂದ, ಆಮೇಲೆ ನಮಗೆಲ್ಲ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಎಲ್ರಿಗೂ ದುಡಿಯೋ ಅಂಥವ್ರೆ, ಎಲ್ಲ ಒಂದೊಂದು ಬಿಸ್ನೆಸ್ ಮಾಡೋ ಅಂಥವ್ರೆ. ನಾವು ಯಾರು ಸರ್ಕಾರಿ ಕೆಲಸದಲ್ಲಿ ಇರೋಂಥವ್ರು ಇದ್ದಾರೆ, ಕೆಲವು ಪೊಲೀಸು ಇಲಾಖೆಯವರು ಇದ್ದಾರೆ, ಲಾಯರ್ಸು ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಭಾಳಷ್ಟು ಜನ ಇಲಾಖೆಗಳವರು ಪ್ರತಿ ವರ್ಷ ಅವ್ರವ್ರು ಕೆಲವರು 3 ವರ್ಷಕ್ಕೆ ಬರ್ತಾರೆ, ಕೆಲವರು 10 ವರ್ಷ ಇದ್ದಾರೆ, 15 ವರ್ಷದವರು ಇದ್ದಾರೆ. ಅವ್ರವ್ರ ಹರಕೆ ದೇವ್ರು ನನಗೆ ಬಂದಾಗಿಂದ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಶಕ್ತಿ ಇರೋವರೆಗೂ ನಾವು ಪಾದಯಾತ್ರೆ ಮುಖಾಂತರ ದೇವ್ರ ದರ್ಶನ ಮಾಡ್ತೀನಿ ಅಂತೇಳಿ ಅನೇಕ ಜನರು ಆ ಥರ ದೇವ್ರನ್ನ ಹರಕೆ ಹೊತ್ಕೊಂಡು ಬರ್ತಾರೆ. ನನ್ನ ಹೆಸರು ಆನಂದ್ ಕುಮಾರ್ ಅಂತೇಳಿ, ಬೆಂಗಳೂರು
ಎಣ್ಣೂರು ಮೇನ್ ರೋಡ್ ಬಿಳಿ ಶಿವಾಲೆ. 18 ವರ್ಷದಿಂದ ಯಾತ್ರೆ ಮಾಡ್ತಾ ಇದ್ದೀವಿ. ಶಕ್ತಿನೂ ಇದೆ, ಭಕ್ತಿನೂ ಇದೆ. ಆಮೇಲೆ ಎಲ್ಲ ಲೋಕ ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿ ನೀವು ಸಂಘಟನೆ ಆಗ್ತೀರಿ? ಎಲ್ಲ ಧರ್ಮಸ್ಥಳ ಹೋಗ್ಬೇಕು ಅನ್ನೋದು ಈ ವಿಚಾರವಾಗಿ ಎಲ್ಲರೂ ಡೇಟ್ ಇರುತ್ತೆ. ಅಲ್ಲಿ ಒಂದು ಪಾಂಪ್ಲೆಟ್ಸ್ ಕೊಡ್ತೀವಿ, ಪಾಂಪ್ಲೆಟ್ ಇರ್ತದೆ. ಸಂಪರ್ಕ ಮಾಡಿದಾಗ ಎಲ್ಲರೂ ಒಂದು ಸಂಪರ್ಕ ಆಗಿ ಒಗ್ಗೂಡಿ ಒಂದು ಜಾಗದಲ್ಲಿ ಈ ವಿಚಾರದಲ್ಲಿ ನಮ್ಮದು ಒಂದು ಸಮಿತಿ ಇದೆ. ನಾವೊಂದು 10 ಜನ ಇದ್ದೀರಿ ಪ್ರಮುಖರು. ಒಂದು 15 ದಿನಕ್ಕೆ ಮುಂಚೆ ಪ್ರಿಪೇರ್ ಆಗ್ತಾರೆ. ನಾವೊಂದು ನಿಗದಿ ಪಾಂಪ್ಲೆಟ್, ನಾವೆಲ್ಲಿ ಉಳಿಯೋದು, ಮಧ್ಯಾಹ್ನ ಊಟ ಇಲ್ಲಿ, ರಾತ್ರಿ ಮಲಗೋದಿಲ್ಲಿ ಅಂತೇಳಿ ಒಂದು ಪಾಂಪ್ಲೆಟ್ ಮಾಡಿರ್ತೀವಿ. ಆಮೇಲೆ ಆ ಊಟಕ್ಕೆ ನಮ್ಮ ಜೊತೆಯಲ್ಲಿ ಭಟ್ರು ಅವರೊಂದು 20 ಜನ ಭಟ್ರು ಇರ್ತಾರೆ. ಗಾಡಿಗಳಿರ್ತವೆ, ಟೆಂಪೋಗಳು ದೊಡ್ಡದು. ಬಟ್ ನಾವು ಯಾರೂ ಕಾರ್ ತರಂಗಿಲ್ಲ ನಮ್ಮ ಜೊತೆಯಲ್ಲಿ. ಕೆಲವರು ಶೋಕಿ ಕಾರ್ ಹಿಂದೆ ಇಟ್ಕೊಂಬರ್ತಾರೆ. ಎಲ್ಲ ಕಾರು ಇರೋ ಅಂತಾರೆ. ನಮ್ಮಲ್ಲಿ ಎಲ್ಲ ಅನುಕೂಲವಾಗಿರೋಂಥವ್ರು 80% ಪಾದಯಾತ್ರೆಗಳು ಎಲ್ಲ ಕಾರ್ ಇರೋರೆ. ಆದರೆ ನಮ್ಮ ಟೀಮಲ್ಲಿ ಯಾರೂ ಕಾರ್ ತರಬಾರ್ದು ಹಿಂದೆ. ಕೊನೆ ದಿನ ಒಂದು 100 ಕಾರ್ ಬರ್ತವೆ. ನಾವು ಲಾಸ್ಟ್ ಧರ್ಮಸ್ಥಳ ಹೋದಾಗ ಅವ್ರವ್ರ ಮನೆಗೆ ಹೋಗೋದಕ್ಕೆ, ದರ್ಶನ ಆದಮೇಲೆ ಹೋಗೋದಕ್ಕೆ ವಾಪಸ್ ತರಿಸ್ಕೊಂಡು ಹೋಗ್ತಾರೆ. ಬಟ್ ನಾವೊಂದು ಅವತ್ತಿಂದನೂ ಅಷ್ಟೇ ಬಡವರು ಶ್ರೀಮಂತರು ಅನ್ನೋ ಒಂದು ಇದಿಲ್ಲ, ಯಾವ ಭೇದ ಭಾವನೂ ಇಲ್ಲ. ಎಲ್ಲರಿಗೂ ಒಂದೇ ಊಟ, ಒಂದೇ ಎಲ್ಲ ಹಿಂಗೆ. ಎಲ್ಲೋ ಒಂದು ಸ್ಕೂಲ್ ಜಾಗನೋ ಇಲ್ಲ ದೇವಸ್ಥಾನದ ಜಾಗನೋ ಇಲ್ಲ ಯಾರ್ದೋ ಮನೆ ನಮಗೆ ಸಹಕಾರ ಕೊಡ್ತಾರೆ. ಅಲ್ಲೇ ಅವ್ರ ಮನೆ ಮುಂದೆನೇ ಒಂದು ಟಾರ್ಪಾಲ್ ಹಾಕಿರ್ತಾರೆ. ಅದ್ರ ಮೇಲೇ ಇಲ್ಲಿ ಭಾಳಷ್ಟು ಜನ ಶ್ರೀಮಂತರು ಇದ್ದಾರೆ ನಮ್ಮ ಟ್ರೂಪಲ್ಲಿ. ಎಲ್ಲರೂ ಒಂದೇ ಕಡೆ ಮಲಗಬೇಕು, ಒಂದೇ ಕಡೆ ಒಂದೇ ಥರ ಊಟ, ಒಂದೇ ಒಂದು ಅಭಿಪ್ರಾಯ ಅಂದರೆ ಎಲ್ಲರೂ ನಾವೆಲ್ಲ ಒಂದೇ, ನಾವು ಬೇರೆ ಜಾತಿ ಭೇದ ಏನೂ ಇಲ್ಲದೆ ಈ ಒಂದು ಯಾತ್ರೆಯನ್ನು ಮಾಡೋಂಥದ್ದು. ನೀವು ಹಾಸನದಲ್ಲಿ ಆದೋಗ್ತೀರಾ, ಇಲ್ಲಿ ಜನಗಳ ಅನುಕೂಲ ಹೆಂಗಿದೆ ಸರ್? ಸರ್, ನಾವು ಈಗ ಕುಣಿಗಲ್ಲಿಂದ ಭಾಳಷ್ಟು ಜನ ಭಕ್ತರು ನಮಗೆ ದಾನಿಗಳು. ಟಿಫನ್ ತಾಗಿಂದ ಹಿಡಿದು ಮಧ್ಯಾಹ್ನ ಊಟ ಕೆಲವ್ರು ಕೊಡ್ತಾರೆ, ಮಜ್ಜಿಗೆ, ನೀರು, ಹಣ್ಣು. ಈಗ ಈ ಹಾಸನ ಈಗ ನಾವು ಚನ್ನರಾಯಪಟ್ಟಣ ಬರ್ತಾನೆ 3 ಕಡೆ ಎಳ್ನೀರು ಅವರೇ ಕಡ್ದು ಫ್ರೀಯಾಗಿ ಕೊಡ್ತಾರೆ ಎಲ್ಲರಿಗೂ ಪಾದಯಾತ್ರೆಗಳಿಗೆ. ಅದೊಂದು ಭಾಳ ಸೇವೆ. ಆಮೇಲೆ ಸರ್, ನಾವು ಬೆಂಗಳೂರಿಂದ ಬರ್ತಿರಲ್ಲ, ಎಲ್ಲಿ ನಾವು ಸ್ನಾನಕ್ಕೆ ಎಲ್ಲ ಬಿಸಿನೀರು ಸ್ನಾನನೇ, ಮನೆಗಳೇ ಬಿಟ್ಬಿಡ್ತಾರೆ ಅವರು. ಬಿಸಿನೀರು ಕಾಯಿಸಿಟ್ಟಿರ್ತಾರಪ್ಪ, ಯಾತ್ರೆಗಳು ಎಲ್ಲ ದೇವ್ರಿಗೆ ಹೋಗ್ತಾ ಇದ್ದಾರೆ, ಬರ್ತಾರೆ, ಸ್ವಾಮಿಗಳು ಬರ್ತಾರೆ ಅಂತೇಳಿ ಆ ಬಿಸಿನೀರು ಕಾಯಿಸಿಟ್ಟಿರ್ತಾರೆ. ಬನ್ನಿ ನಮ್ಮನೆಗೆ ಬನ್ನಿ ಅಂತ ಕರೀತಾರೆ. ಅದು ಭಾಳ, ನಾವು ತಿರುಪತಿನೂ ನೋಡಿದ್ದೀರಿ, ತಿರುಪತಿಯಲ್ಲಿ ನೀರು ಕೂಡ ಕೊಡಲ್ಲ ಕುಡಿಯೋಕೆ ಆ ರೋಡಲ್ಲಿ. ವಿಶೇಷವಾಗಿ ಹಾಸನದವ್ರ ಬಗ್ಗೆ ಹೇಳ್ಬೇಕು. ಹಾಸನದವರು ಮಣ್ಣಿನ ಗುಣನೇ ಏನು ಹೇಳಿ, ಇಲ್ಲಿಂದ ಡೆಲ್ಲಿಗೆ ಹೆಂಗೆ ಮೆರೆದಿದೆಯೋ ಇದ್ರ ಗುಣ ಬಿಡಿ. ಹಾಸನ ಅಂದರೆ ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ರೈತಾಪಿ ಏನು ಜನ ಇದ್ದಾರಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಬಿಡಿ. ಬರ್ತಾ ಇದ್ದೀವಿ. ಹಾಂ ಸರ್, ಮೊದಲನೇ ವರ್ಷ ಸರ್. ಎಲ್ಲ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಅಲ್ಲ. ರೋಡಲ್ಲಿ ಬರ್ತಾ ಇರೋದು ನೀರು ಮತ್ತು ಫ್ರೂಟ್ಸು ಎಲ್ಲ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ವ್ಯವಸ್ಥೆ ಸರ್. ಹಾಂ ಸರ್. ಸರ್, ನಮ್ಮ ಊರಿಂದ ಒಂದು 11 ಜನ ಇದ್ದೀವಿ ಸರ್ ನಾವು. ಸರ್, ನಮ್ಮ ಟ್ರಸ್ಟಿಂದ ಒಂದು 80ರಿಂದ 90 ಜನ ಇದ್ದೀವಿ ಸರ್ ನಾವು. ಸರ್, ನಮ್ಮ ಟ್ರಸ್ಟ್ ಬಂದುಬಿಟ್ಟು ಯಾವುದದು ಇದು ದೊಡ್ಡಮ್ಮ ಪಾದಯಾತ್ರಾ ಸಮಿತಿ ಅಂತ ಹೇಳ್ಬಿಟ್ಟು ನಮ್ಮ ಟ್ರಸ್ಟ್ ಬಂದ್ಬಿಟ್ಟು. ನಾವಲ್ಲ 5 ವರ್ಷದಿಂದ ಚನ್ನರಾಯಪಟ್ಟಣ ಕಲ್ಸಿಂದ ಚನ್ನರಾಯಪಟ್ಟಣ. ನಾವು 5 ವರ್ಷದಿಂದ ಬರ್ತಾ ಇದೀವಿ. ಪರವಾಗಿಲ್ಲ, ಎಲ್ಲ ಪರವಾಗಿಲ್ಲ. ಎಷ್ಟು ವಯಸ್ಸು ನಮಗೆ 50. ಈ ಕಾಲದಲ್ಲಿ ಹೋಯ್ತಾ ಇದ್ವಿ. ನಮ್ಗಿನ ಏಜ್ ಆಗಿರ್ಬೋತಾ ಇಲ್ವಾ ಅಲ್ಲಿ? ನಮಗೆ ಪರವಾಗಿಲ್ಲ ಅನ್ನಿಸ್ತೈತಿ. ಪರವಾಗಿಲ್ಲ, ಧೈರ್ಯ ಕೊಟ್ಟಾನೆ. ಇನ್ನೇನು ಹೇಳೋದು, ಚೆನ್ನಾಗಿದ್ದೀವಿ ನಾವು. ಎಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಸೇಫ್ಟಿ ಆಗಿದ್ದೀವಿ. ನಾನು ಏನು ಮಾತಾಡ್ಬೇಕು ನೀವು. ಮೊದಲು ನೀವು ಯಾವಾಗ ಹೋಗಿದ್ದು? 19 ವರ್ಷ ಇಲ್ಲಿಗೆ. 2008 ಹೋಯ್ತಿದ್ದೀರಿ. ಈಗ ನಿಮ್ಗೆ ವಯಸ್ಸು ಎಷ್ಟು? ನಮ್ಗೆ ಅಲ್ಲ 50, 60, 70. ಈ ಕಾಲದಲ್ಲೂ ಧರ್ಮಸ್ಥಳಕ್ಕೆ ಹೋಯ್ತಿದ್ದೀರಲ್ಲ, ಆ ಶಕ್ತಿ ಹೆಂಗೆ? ಅವನು ಏನೋ ನನಗೆ ಬಾ ನಡಿ ಅಂತ ಅಂದಂಗೆ ಆಯ್ತೈತೆ. ನೀವು
ಇಲ್ಲಿಂದ 100 ಕಿಲೋಮೀಟರ್ ನಡ್ಕೊ ಹೋಯ್ತಿರಲ್ಲ ಸುಸ್ತಾಕಲ್ವಾ? ಇಲ್ಲ ದುಯ್ಕೊಂಡು ಹೋದಂಗೆ ಆಗ್ಬಿಡ್ತೈತಿ. ನನ್ನ ಮೊನ್ನೆ ಬರಕ್ಲ ಅನ್ನ ಇದಾಗಿತ್ತು ಕಣಪ್ಪ. ಅದೇನೋ ಬೆಳಗ್ಗೆ ಹೊತ್ತಿಗೆ ಸುಸ್ತಾಗಿಲ್ಲ ಇದು ಇಲ್ಲ 80 ವರ್ಷಲ್ಲ ನೀವು ಹಿಂಗ್ ಹೋಯ್ತಿದ್ದೀರಲ್ಲ, ಸ್ವಾಮಿ ಕರೀತಂಗ ಅನಿಸ್ತದ? ದರ್ಶನ ಚೆನ್ನಾಗೈತದ ಅಲ್ಲಿ? ಎಷ್ಟು ಜನ ಮಕ್ಕಳು? 5 ಜನ. ಎಲ್ಲ ಆರಾಮಿದಾರಾ? ಎಲ್ಲ ಮಂಜುನಾಥ ಸ್ವಾಮಿ ಕೃಪೆ. ಏನ್ ಹೇಳ್ತೀರಾ ಈಗ ಜನಗಳಿಗೆ? ಏನ್ ಹೇಳ್ತೀರಾ ಅಥವಾ ನಿಮ್ ಭಕ್ತಿಲಿ ಏನ್ ಹೇಳ್ತೀರಾ ಜನಕ್ಕೆ? ನಿಮ್ ಭಕ್ತಿನ ಏನ್ ಸಾರ್ತೀರಾ ನೀವು? ಅಯ್ಯೋ ಯಪ್ಪ ಒಳ್ಳೇದ್ ಮಾಡ್ತಾನೆ, ನಾನು ಹೋಗಿದ್ದೀನಿ, ನಿಮ್ಗೂ ಒಳ್ಳೇದ್ ಮಾಡ್ತಾನೆ, ಹೋಗ್ರವ ಅಂತ ಅವ್ರಿಗೆ ಹೇಳ್ತೀನಿ. ನಿಮ್ಮ ಹೆಸರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಇವಳು ನಮ್ಮ ಮಗಳು, ಇವಳು ನಮ್ಮ ಸೊಸೆ, ಇವರೆಲ್ಲವ ನಮ್ಮ ಮಕ್ಕಳು, ಹೆಣ್ಮಕ್ಳು. ಹೋಯ್ತಾ ಇದೀವಿ ಅಚ್ಚುಕಟ್ಟಾಗಿ ಹೋಯ್ತಾ ಇದೀವಿ. ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಹೋಯ್ತಾ ಇದೀವಿ. ಇಡೀ ಕುಟುಂಬ ಭಗವಂತ ಎಲ್ಲ ಚೆನ್ನಾಗಿದ್ದೀರ? ಚೆನ್ನಾಗಿದ್ದೀವಿ. ನಾನೇನಪ್ಪ ಅಮ್ಮ ಪಾದ ಪೂಜೆ ಮಾಡಿ 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 ಯಾವಾಗ್ಲೂ ಹೂ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ಅವಳ ಅಕ್ಕ, ನಾನು ತಂಗಿ, ಅದಕ್ಕೆ ನಾನು 14 ವರ್ಷದಿಂದ ಬರ್ತಾ ಇದ್ದೀನಿ ಕಣಪ್ಪ ಪಾದಯಾತ್ರೆ. 14 ವರ್ಷದಿಂದ ಬರ್ತಾ ಇದ್ದೀನಿ. ಚೆನ್ನಾಗಿ ನಮಗೆಲ್ಲ ಆಗೈತೆ, ನಾವು ಬೇಡ್ಕೊಂಡದೆಲ್ಲ ಆಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ನಮಗೆ ಶಕ್ತಿ ಕೊಡ್ತಾನೆ. ನಾವು ಚೆನ್ನಾಗಿ ನಡ್ಕೊಂಬರ್ತೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಯಾವತ್ತೇನು ತೊಂದರೆ ಆಗಿಲ್ಲ ಕಣಪ್ಪ, ನಮಗೇನು ತೊಂದರೆ ಆಗಿಲ್ಲ. ಒಳ್ಳೆ ನಂಬಿಕೆ ಇದೆ. ನಾನು ಹಿಂಗೆ ಸುಮ್ಮನೆ ಯಾವಾಗಲೂ ಒಂದ್ಸರಿಯ ದೇವರೇ ಭಗವಂತ ನಮಗೂ 4 ಸರಿ ಇಡಪ್ಪ ಅಂತ ಅಂದ್ಬಿಟ್ಟು ನಾವು ಊಟಕ್ಕೆ ಹೋಯ್ತಾ ಇದ್ದ. ಊಟದಲ್ಲಿ ಹಿಂಗೆ ಪಕ್ಕದಲ್ಲೇ ಬಂದ ನನ್ನಪ್ಪ. ಆ ಪಕ್ಕದಲ್ಲೇ ನಾವು ನೋಡಿದ್ವಿ, ಹಿಂಗೆ ತಗೊಂಡು ಇಟ್ಕೋಬೋದಿತ್ತು. ಅದು ಆ ದೇವರು ಆ ಶಕ್ತಿ ಐತೆ ಅವನಿಗೆ. ಭಕ್ತರಿಗೆ ಒಳ್ಳೇದು ಮಾಡ್ತಾನೆ, ಆ ಥರ ಏನಿಲ್ಲ, ಎಲ್ಲ ಒಳ್ಳೇದೇ ಆಗೈತಿ. ಅದಕ್ಕೆ ನಾವು ಹೋಗೋದು. ಬ್ಯಾಡ್ರಳ್ಳಿಯಿಂದ ಬರ್ತಾ ಇರೋದು. ಸುಮಾರು ಮಹಾದೇವಮ್ಮ ಟೀಮಿಂದ ಒಂದು 25 ಜನ 30 ಜನ ನಾವೇ ಎಲ್ಲ ಸಂಸ್ಥೆ ಒಂದು ಸಂಘ ಇದೆ, ಆ ಸಂಘ ಗ್ರೂಪಿಂದ ಬರ್ತಾವಿ. ನಮ್ಮ ಬರೋರ್ಗೆಲ್ಲರಿಗೂ ಒಳ್ಳೇದಾಗಿದೆ. ನಮ್ಮ ತಾಯಿಗೆ ಮೂಳೆ ಕ್ಯಾನ್ಸರ್ ಇತ್ತು, ಅವ್ರಿಗೂ ಈಗ ಒಳ್ಳೇದಾಯ್ತೈತೆ 3-4 ವರ್ಷದಿಂದ. ಅವರು ಈಗ ಚೆನ್ನಾಗಿದೆ. ನಮ್ಮ ಪಾದಯಾತ್ರೆ ಅಂದರೆ ಭಾರಿ ಇಷ್ಟ. ಏನೋ ಒಂಥರ ಹಬ್ಬ ಬಂದಂಗೆ. ಧರ್ಮಸ್ಥಳ ತಿರುಪತಿ ಪಾದಯಾತ್ರೆ ಅಂದರೆ ಒಂಥರ ಇಷ್ಟ. ಏನೋ ಹಬ್ಬ ಮಾಡ್ದಂಗೆ ನಮಗೆ. ಅದನ್ನೇ ಕಾಯ್ತಾ ಇರೋದು. ಅದಕ್ಕೆ ನಾವು ಟೈಮ್ ಸ್ಪ್ರೆಡ್ ಮಾಡ್ಕೊತೀವಿ. ತಿರುಪತಿ ಮತ್ತು ಧರ್ಮಸ್ಥಳ. ತಿರುಪತಿಗೆ ಶ್ರಾವಣಕ್ಕೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಶಿವರಾತ್ರಿಗೆ ಹೋಗ್ತೀವಿ. ಇದು ನಮ್ಮ ಗುಂಪಿಗೆ ಒಂದು ಆನಂದ ಆಗ್ಬಿಟ್ಟಿದೆ. ಈ ಶಿವಕುಮಾರ್, ಶಿವಕುಮಾರ್.